ನಮ್ಮ ದೇಶದಲ್ಲಿ ಈಗ ಕೊಲೆ ಕೇಸ್ಗಳು ಮತ್ತು ರೇಪ್ಗಳು ನಡೀತಾರೆ ನೋಡಿದ್ರೆ ತೂ ಅಂತ ಅನಿಸುತ್ತೆ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಂದನ್. ನೀವೇ ಹೊಸಬರಾಗಿರ ಪ್ಲೀಸ್ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತು ಕೊನೆ ತನಕ ನೋಡಿ. ನಾನೇನೆ ರನ್ನಿಂಗ್ ಓಡೋಕ್ಕೆ ಬಂದಿರಲಿಲ್ಲ. ಏನಕ್ಕಪ್ಪ ಅಂದರೆ ನಾನು ನಿನ್ನೆ ನೈಟು ಊಟ ಮಾಡಿರಲಿಲ್ಲ. ಸೊ ಅದಕ್ಕೆ ಬೆಳಿಗ್ಗೆ ಎದ್ದಾಗ ತುಂಬ ಸುಸ್ತಾಗ್ತಿತ್ತು, ಆಗ್ತಿರಲಿಲ್ಲ. ಆಮೇಲೆ ಉಳ್ಕೊಯ್ಕೊ ಹೋಗ್ಬೇಕಾಯ್ತಲ್ಲ, ಅದಕ್ಕೆ ನಾನು ರನ್ನಿಂಗ್ ಬರಲಿಲ್ಲ. ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಸುಸ್ತಾಯ್ತಲ್ಲ, ನೈಟ್ ಊಟ ಮಾಡಿರ್ತೀವಲ್ಲ, ಸರಿ ಆಯ್ತು ಅಂತ ಬೆಳಿಗ್ಗೆ ಎದ್ದ ತಕ್ಷಣ ಇನ್ನು ಉಳ್ಕೊಯ್ಕಾಗಲ್ಲ ಅಂದ್ಬಿಟ್ಟು ಬೆಳಿಗ್ಗೆ ಒಂದು ಹಾಲು ಕೊಡಿದೆ, ಒಂದೆರಡು ಬಂದು ತಿಂದೆ. ಆಮೇಲೆ ನಾನು ಉಳ್ಕೊಯ್ಕೆ ಹೋದೆ. ಇಲ್ಲಾಂದಿದ್ರೆ ಉಳ್ಕೊಯ್ಕೆ ಆಗ್ತಿರ್ಲಿಲ್ಲ ನನ್ನ ಕೈಲಿ. ಸರಿ ಆಯ್ತು ಅಂತ ಉಳ್ಕೊಯ್ಕೆ ಹೋದೆ. ಅಲ್ಲಿ ತುಂಬ ಗದ್ದೆಲ್ಲ ಕಬ್ಬಂಗದೆಲ್ಲ ನೀರು ನಿಂತ್ಬಿಟ್ಟಿತ್ತು. ಇನ್ನೇ ಕುಯ್ಲೇಬೇಕಲ್ಲ ನಮ್ಮ ಬಸ್ಸಿಗೆ. ತೊಂಡೆ ಕಡೆಗೆ ಹೋಗೋದಂತಿದ್ದೆ, ಆದರೆ ಮಸ ತೊಂಡೆ ಮೇಯ್ತಲ್ಲಿ ಹಾಕೋ ಈಗ ಒಂದು ವಾರದಿಂದ ಏನೇನು ಕರಾಕ ಟೈಮು. ಸೊ ಅದಕ್ಕೋಸ್ಕರ ಅದು ಮೇಯ್ತಲ್ವೇನೋ ಗೊತ್ತಿಲ್ಲ. ಮೊದಲೇ ಚೆನ್ನಾಗಿ ಮೇಯ್ತಿದ್ದು. ಸರಿ ಆಯಿತು ಅಂತ ತೊಂಡೆ ಹೋಗಲಿಲ್ಲ, ಉಳ್ಕೊಯ್ಕೆ ಹೋದೆ. ಅಲ್ಲ ಗದ್ದೆಲೆಲ್ಲ ತುಂಬ ನೀರು ನಿಂತ್ಬಿಟ್ಟಿತ್ತು. ಸರಿ ಆಯಿತು ಅಂದ್ಬಿಟ್ಟು ನಿಧಾನಕ್ಕೆ ಒಳ್ಳೆ ಕುಯ್ಕೊಂಡು ಕಬ್ಬಂಗದಲ್ಲಿ ಮಕ್ಕೆಲ್ಲ ಕುಯ್ಸ್ಕೊಂಡು ಬಟ್ಟೆ ಎಲ್ಲ ತೇವ ಮಾಡ್ಕೊಂಡು ಅಂತಿಂತು ಕುಯ್ಕೊಂಡು ಮನೆಗೆ ಬಂದೆ. ಸೊ ಗಾಯ್ಸ್, ನಿನ್ನೆ ನಾನು ಬರ್ದಿರೋದಕ್ಕೆ ಇವತ್ತು ನಿದ್ದೆ ಎಳಿತದೆ ನನಗೆ. ನೋಡಿ, ಒಂದಿನ ಹೇಗೆ ಮಲ್ಕೊಂಡ್ರೆ ವೇಸ್ಟಿಗೆ ಸೋಮೇರೆಗೆ ದಿನ ಹಿಂಗೆ ಆಗ್ಬಿಡುತ್ತೆ. ಆದರೆ ನನ್ನ ಮೈಂಡ್ ಸೆಟಲ್ಲಿದೆ, ನಾನು ರನ್ನಿಂಗ್ ಹೋಗಲೇಬೇಕು, ವೀಡಿಯೋಸ್ ಮಾಡಲೇಬೇಕು ಅಂತ. ಅದಕ್ಕೋಸ್ಕರ ಜೀವನದಲ್ಲಿ ಹಠ ಅನ್ನೋದು ಇರಬೇಕು ಗೈಸ್. ನಾವು ಏನೇ ಆಗಲಿ ಏನೇ ಮಾಡಲಿ ಅದ್ರ ಜೊತೆ ಒಂದು ಹಠ ಅಂದಿದ್ರೇ ನಾವು ಏನೇ ಮಾಡೋಕ್ಕೆ ಸಾಧ್ಯ ಆಗೋದು. ಇನ್ನು ಕೇಳಿ, ನೀವು ಏನೇ ಮಾಡ್ಬೇಕಂತ ನಿಂತ್ಕೊಳ್ಳಿ, ಹಠ ಹಿಡ್ದು ಸಕ್ಸಸ್ ಆಗೇ ಆಗುತ್ತೆ. ಲೇಟ್ ಆಗ್ಬೋದು, ಬಟ್ ಹಾಗೆ ಆಗುತ್ತೆ. ನಮ್ಮ ದೇಶದಲ್ಲಿ ಈಗ ಕೊಲೆ ಕೇಸ್ಗಳು ಮತ್ತು ರೇಪ್ಗಳು ನಡೀತಾರೆ ನೋಡಿದ್ರೆ ತೂ ಅಂತ ಅನಿಸುತ್ತೆ. ನನಗೆಲ್ಲ ನಿಮ್ಗೆಲ್ಲರಿಗೂ ನಮ್ಮ ದೇಶ ಎಲ್ಗೋಯ್ತಂತ ಒಂದು ಅರ್ಥ ಆಯ್ತಿಲ್ಲ. ಸಣ್ಣ ಪುಟ್ಟ ಹುಡುಗಿರುಗಳು ಮಕ್ಕಳುಗಳು ರೇಪ್ ಆಗ್ತಿದೆ ಅಂದರೆ ಅದಕ್ಕೆ ಕಾರಣನೇ ನೀವುಗಳು. ರನ್ನಿಂಗ್ ಹೊಡ್ಕೊಂಡು ಗ್ರೌಂಡ್ ಹತ್ರ ಬಂದೆ. ಈಗ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಮತ್ತು ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸಬರಾಗಿರ ಫಾಲೋ ಮಾಡೋದ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಗೈಸ್. ಫುಲ್ ವೀಡಿಯೋ ನಾನು ಯೂಟ್ಯೂಬಲ್ಲಿ ಹಾಕಿರ್ತೀನಿ, ಓಕೆನಾ? ಯಾರು ಮಿಸ್ ಮಾಡ್ಕೊಳ್ಳೋದೈತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ, ಓಕೆನಾ? ಸಪೋರ್ಟ್ ಮಾಡಿ ಆದಷ್ಟು. ನಮ್ಮ ದೇಶದಲ್ಲಿ ಸುಮಾರೀಗ ರೇಪ್ ಕೇಸ್ಗಳು ಕೊಲೆ ಕೇಸ್ಗಳು ನಡೀತಾ ಇದೆ. ಸಣ್ಣ ಪುಟ್ಟ ಮಕ್ಕಳುಗಳು ರೇಪ್ ಆಗ್ತಿದ್ದಾರೆ. ಅದಕ್ಕೆಲ್ಲ ಕಾರಣ ಇರಲಿ ನೀವುಗಳೇ. ದೇಶ ಒಂದು ಭದ್ರತೆ ಅನ್ನೋದ ನೀವು ನಿಲ್ಲಿಸ್ಬೇಕಲ್ಲ, ತರಿಸ್ಬೇಕು ಒಂದು ಭದ್ರತೆ ಅನ್ನೋದ. ಇಲ್ವಾ, ನೀವು ಸ್ಪಾಟಲ್ಲೇ ಅಂಥ ವ್ಯಕ್ತಿ ಹಂಗೆ ಆದಾಗ ಅಂಥ ವ್ಯಕ್ತಿಗಳು ಅಲ್ಲೇ ಸ್ಪಾಟಲ್ಲಿ ಸಿಕ್ಕುದಾ ಇಲ್ಲೇ ಸಿಗ್ಲಿಲ್ವಾ ಹುಡುಕ್ಸಿ ನೀವುಗಳೇ ನಿರ್ಧಾರ ಮಾಡಬೇಕು ಜನಗಳೇ. ಅದನ್ನ ಪೊಲೀಸ್ ತಗೋಗಿ ಅಲ್ಲಿ ಕೊಟ್ಟು ಅಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಈ ಸ್ಪಾಟಲ್ಲಿ ನಿರ್ಧಾರ ಮಾಡಬೇಕು. ಒಂದು ಕಲ್ಲಲ್ಲೇ ಎಸ್ತಿ ಅವನಿಗೆ ಅಲ್ಲೇ ಸಹಿಸ್ಬೇಕು, ಇಲ್ವಾ ಒಂದು ನೇಣಾಕಬೇಕು, ಇಲ್ವಾ ಸುಡಬೇಕು. ನೀವು ಯಾವ್ದಾರ ಒಂದು ಡಿಸಿಷನ್ ತಗೊಳ್ಳಿ, ಬಟ್ ಸ್ಪಾಟಲ್ಲೇ ಅದಾಗಬೇಕು. ಇಲ್ವಾ ನೀವು ಬಿಟ್ಕೊಂಡು ಹೋಯ್ತು ಅಂದರೆ ದಿನೇ ದಿನೇ ಹೆಚ್ಚಾಗ್ತಾ ಇರುತ್ತೆ. ಪ್ಲೀಸ್ ಆದಷ್ಟು ವಿಡಿಯೋ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಗೈಸ್. ವರ್ಕೌಟಲ್ಲಿ ಮುಗೀತು, ಮನೆಗೆ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆದಷ್ಟು ವಿಡಿಯೋ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಗೈಸ್. ನಾಳೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಎಲ್ರಿಗೂ ಬಾಯ್.